ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ದೇವರ ವಾಕ್ಯಗಳನ್ನು ಉದಯದಲ್ಲಿ ಆಲಿಸುವುದು ನಮ್ಮ ಜೀವಿತಕ್ಕೆ ಒಂದು ಬಲ, ಒಂದು ಶಕ್ತಿ ಆಗಿದೆ. ಅನೇಕರು ನಮ್ಮ ಜೀವಿತವನ್ನು ದಿನನಿತ್ಯವೂ ಮುಂಜಾನೆಯಲ್ಲಿ ಆರಂಭಿಸುವಾಗ ಎಷ್ಟೋ ವಿಧವಾದ ಸೋತಂತ ಅನುಭವದಲ್ಲಿ, ಒಂದು ಬಲಹೀನತೆಯ ಅನುಭವದಲ್ಲಿ, ಅಯ್ಯೋ ಏನಪ್ಪ ಇದು ಜೀವಿತ, ಅದನ್ನು ಮಾಡಬೇಕಂದ್ರೆ ನನ್ನಲ್ಲಿ ಸಾಮರ್ಥ್ಯವಿಲ್ಲ, ಅದನ್ನು ಮಾಡಬೇಕಂದ್ರೆ ನನ್ನಲ್ಲಿ ಹಣ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಅನೇಕ ಒಂದು ನಿರ್ಬಲದಲ್ಲಿಯೋ ಅನೇಕ ಸೋತಂತ ಅನುಭವದಲ್ಲಿ ನಮ್ಮ ದಿನ ಆರಂಭವಾಗುತ್ತೆ. ಆದರೆ ದೇವರ ಮಕ್ಕಳಾದ ನಾವು ದೇವರ ವಾಕ್ಯಗಳನ್ನು ಆಲಿಸುವವರು, ಪ್ರಾರ್ಥಿಸುವವರು ಆಗಿರುವವರಿಗೆ ಅದು ಹಾಗೆ ಆರಂಭ ಆಗುವುದಿಲ್ಲ. ಯಾಕೆಂದರೆ ಏಷಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 29ನೇ ವಚನ ಈ ಮುಂಜಾನೆಯಲ್ಲಿ ಸೋತವರಾದ ನಿಮ್ಮನ್ನೇ ನೋಡಿ ಮಾತನಾಡ್ತಾ ಇದೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಪ್ರಿಯ ದೇವಜನರೇ, ನಮ್ಮ ದಿನ, ನಮ್ಮ ಜೀವಿತದ ಎಲ್ಲ ಕಾರ್ಯಗಳು ಕೂಡ ಅದು ಆರಂಭಿಸಲ್ಪಡುವಾಗ ನಮ್ಮಲ್ಲಿ ಒಂದೇ ಚಿಂತೆ, ಅಯ್ಯೋ ಇದು ನನ್ನ ಕೈಲಿ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ, ಬಲ ಇಲ್ಲ, ನನ್ನ ಕೈಲಿ ಆಗುವುದಿಲ್ಲ ಅನ್ನುವ ಯೋಚನೆ ಮಾತುಗಳು ಉಂಟಾಗ್ತದೆ. ಆದರೆ ಪ್ರಾರ್ಥಿಸುವವರಾದ ನಮಗೆ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಸೋತವರಾಗಿದ್ದೇವೆ ಅಂದರೆ ದೇವರು ನಮಗೊಂದು ತ್ರಾಣವನ್ನು ಅನುಗ್ರಹಿಸುವವನು. ನಾವು ನಿರ್ಬಲರಾಗಿ ಇದ್ದೇವೆ ಅಂದರೆ ದೇವರು ನಮಗೆ ಬಹುಬಲವನ್ನು ದಯಪಾಲಿಸುವವನು. ಇವತ್ತೊಂದು ವೇಳೆ ಏನಾದರೂ ಯಾವುದಾದ್ರೂ ವಿಷಯ ಸಂಗತಿಗಳಲ್ಲಿ ನಿರ್ಬಲರಾಗಿ ಇದ್ದೀರಾ, ಹೌದು ಬ್ರದರ್, ಬಹಳ ಪ್ರಯತ್ನಿಸ್ತಾ ಇದ್ದೀನಿ, ಈ ವಿಷಯದಲ್ಲಿ ನಾನು ಪ್ರತಿಫಲಗಳನ್ನು, ಸಕ್ಸಸ್ಸನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಹಳವಾಗಿ ನಿರ್ಬಲದಲ್ಲಿ ಇದ್ದೇನೆ, ಕುಗ್ಗಿ ಹೋದವನಾಗಿದ್ದೇನೆ ಅಂತ ಹೇಳ್ತಾ ಇದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಸೋತವರಾಗಿದ್ದೀರಾ, ಆತ ನಿಮಗೊಂದು ತ್ರಾಣವನ್ನು, ಒಂದು ಹೊಸ ಬಲವನ್ನು ಆತನ ಅನುಗ್ರಹಿಸುವವನು. ನೀವು ನಿರ್ಬಲರಾಗಿದ್ದೀರಾ, ಬಹುಬಲ. ನಿರ್ಬಲ ಮತ್ತು ಬಹುಬಲ ಎಷ್ಟು ಉತ್ತಮವಾದ ಪದಗಳು ನೋಡ್ರಿ. ನಿರ್ಬಲ ಅಂದರೆ ಒಂದು ಪ್ರಕಾರವಾಗಿ ಫುಲ್ಲು ಮೈನಸ್ ವ್ಯಾಲ್ಯೂಲಿ ನಾವು ಹೋಗಿದ್ರೂ ಕೂಡ ದೇವರ ಕೃಪೆ, ನಾವು ಮಾಡುವ ಪ್ರಾರ್ಥನೆ, ಅಪ್ಪನ ಸಾನ್ನಿಧ್ಯದಲ್ಲಿ ಬಂದು ಕೂರುವ ಸಮಯ ಇದೆಯಲ್ಲ, ಅದು ನಮ್ಮನ್ನು ಈ ಮೈನಸ್ ವ್ಯಾಲ್ಯೂಯಿಂದ +100 ವ್ಯಾಲ್ಯೂಗೆ, ಅಂದರೆ ಒಂದು ಬಹುಬಲದ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗ್ತದೆ. ಈ ಮುಂಜಾನೆಯಲ್ಲಿ ವಾಕ್ಯವನ್ನು ಕೇಳುತ್ತಿರುವ ಯಾರೇ ಆಗಿರಲಿ, ನಿಮ್ಮ ಎಲ್ಲ ನಿರ್ಬಲಗಳು ಅದು ಬಹುಬಲವಾಗಿ ಮಾರ್ಪಡುವಂಥದ್ದಾಗ್ತದೆ. ನಂಬಿಕೆ ಇರಲಿ, ವಾಕ್ಯವನ್ನು ಸ್ವೀಕರಿಸ್ರಿ, ನಂಬಿಕೆಯಿಂದ ಪ್ರಾರ್ಥಿಸ್ರಿ, ನಿಶ್ಚಯವಾಗಿ ದೇವರು ನಿಮ್ಮ ಬದುಕಿನಲ್ಲಿ ಈ ಮುಂಜಾನೆಯಲ್ಲಿ ಒಂದು ಹೊಸ ಬಲದಿಂದ ನಿಮ್ಮನ್ನು ತುಂಬಿಸಿ, ಯಾವ ಕಾರ್ಯಗಳನ್ನು ನೀವು ಮಾಡೋದಕ್ಕೆ ಸಾಧ್ಯವಾಗುತ್ತಿದ್ದಿಲ್ವೋ ಅದನ್ನು ದೇವರು ಮಾಡಿಸಿಕೊಡ್ತಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ಸೋತವನಿಗೆ ನೀನು ತ್ರಾಣವನ್ನು ಅನುಗ್ರಹಿಸುವ ದೇವರು, ಅಪ್ಪ ನಿರ್ಬಲನಿಗೆ ನೀನು ಬಹುಬಲವನ್ನು ದಯಪಾಲಿಸುವ ದೇವರು ಆಗಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಪ್ರಿಯ ಮಕ್ಕಳನ್ನು ಬಲಪಡಿಸು. ಅವರು ಯಾವ್ಯಾವ ಮಂಡಳದಲ್ಲಿ ಸೋತು ಹೋಗಿದ್ದಾರೋ, ನಿರ್ಬಲರಾಗಿದ್ದಾರೋ, ಅಪ್ಪ ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ ಅನ್ನುವ ಅವಸ್ಥೆಯಲ್ಲಿ ಇದ್ದಾರೋ, ಅದೆಲ್ಲದರ ವಿಷಯದಲ್ಲಿ ನೀನು ಸಹಾಯ ಮಾಡು, ಆಶೀರ್ವಾದ ಮಾಡಿ ನಡೆಸ್ರಿ, ಹೊಸ ಬಲ, ಒಂದು ಬಹುಬಲದಿಂದ ತುಂಬಿಸು. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.